ನೋಡೋಕ್ಕೆ ಎಲ್ಲೋರ ಕೇವ್ಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಭಯಂಕರವಾಗಿದೆ ಗುರು. ನಾವು ನಡಿಬೇಕಾದ್ರೆ ಸ್ವಲ್ಪ ಏನಾದರೂ ಮಾರಿದ್ರೆ ಎಲ್ಲಿರ್ತೀವಿ ಗೊತ್ತಾ? ನೋಡಿ ಅಲ್ಲಿರ್ತೀವಿ. ಅರ್ಥ ಆಯಿತು ಅನ್ಕೊತೀನಿ. ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಇನ್ನು ಸುಸ್ತ ಅಂತ ಆಯಿತು ಅಂದರೆ ಕುತ್ಕೊಂಡ್ರೆ ಆಗಲ್ಲ. ನೋಡಿ ಮೇಲಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ. ನೋಡಿ ಹೇಗಿದೆ ಮಹಾಂತರ. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ರೆ HN ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನೀಗ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡಿಕೊಂಡು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಿಂದ 1 ಕಿಲೋಮೀಟರ್ ದೂರದಲ್ಲಿರೋ ವರ್ಲ್ಡ್ ಫೇಮಸ್ ಎಲ್ಲೋರ ಕೇವ್ಸ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಸೇರಿಂಗ್ ಆಟೋ ಸಿಗುತ್ತೆ. ಸೇರಿಂಗ್ ಆಟೋದಲ್ಲಿ ಹೋದರೆ ಮಜಾ ಇರಲ್ಲ ಅಂದ್ಬಿಟ್ಟು ನಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋದರೆ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ಅಂತ. ಹೆವಿ ಬಿಸಿಲಿದೆ, ತಂಡ ಹೊಡಿತಾ ಇದ್ದೀನಿ ಬಿಸಿಲಿಗೆ. ಮೇಲೂ ಸುಡ್ತಾ ಇದೆ, ಕೆಳಗಡೆನೂ ಸುಡ್ತಾ ಇದೆ. ನೋಡಿ ಹೇಗಿದೆ ಅಂತ ಇಲ್ಲಿನ ವೆದರು. ನೋಡಿ ಇನ್ನೂ 550 ಮೀಟ್ರ್ ಇದೆ, ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಲ್ಲೋರ ಕೇವ್ಸ್ ಎಂಟ್ರೆನ್ಸಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳು ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾವೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೊಬೇಕು. ಟಿಕೆಟ್ ಎಷ್ಟಿದೆ ಅನ್ನೋದು ಐಡಿಯಾ ಇಲ್ಲ. ಬನ್ನಿ ತೊಗೊಂಡ್ಮೇಲೆ ಗೊತ್ತಾಗುತ್ತೆ. ನೋಡಿ ಇಂಡಿಯನ್ಸ್ಗೆ 40 ಇದೆ, ಫಾರಿನರ್ಸ್ಗೆ 600 ಇದೆ. ಟಿಕೆಟ್ ಅದು ನೋಡಿ 40 ರೂಪಾಯಿ ಕೊಟ್ಬಿಟ್ಟು ಇದು ಟೋಕನ್ ತೊಗೊಂಡಿದ್ದೀನಿ. ಇಲ್ಲಿ ನಾವು ತೊಗೊಂಡಿರೋ ಟೋಕನ್ ಕೊಟ್ಟರೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಎಂಟ್ರಿ ಆದೆ. ಫಸ್ಟ್ ಟೈಮ್ ವರ್ಲ್ಡ್ ಫೇಮಸ್ ಎಲ್ಲೋರ ಕೇವ್ಸ್ನ ನೋಡೋದಕ್ಕೆ ಬಂದಿರೋದು. ಇಲ್ಲಿಂದ 100 ಕಿಲೋಮೀಟ್ರ್ ಆಚೆಗೆ ಅಜಂತಾ ಕೇವ್ಸು ಇದೆ. ಅದನ್ನು ನೋಡೋಕ್ಕೆ ನಂಗೆ ಟೈಮ್ ಸಿಗಲ್ಲ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಅಜಂತಾನ ಸ್ಕಿಪ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಶಿರ್ಡಿಗೆ ಹೋಗೋ ಪ್ಲ್ಯಾನ್ ಇದೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಗೈಡ್ಗಳಂತೂ ತುಂಬಾ ಅವಳಿ ಕೊಡ್ತಾರೆ. ಗೈಡ್ ತಗೊಳ್ಳಿ, 500 ರೂಪಾಯಿ ಕೊಡಿ, 600 ರೂಪಾಯಿ ಕೊಡಿ, ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಗೈಡ್ ಇಲ್ಲದೆ ಏನು ನೋಡ್ತೀರಾ ನೀವು, ಹಾಗೆ ಹೀಗೆ ಅಂತ. ನಿಮ್ಗೇನಾದರೂ ಬೇಕು ಅಂದರೆ ಗೈಡ್ ತಗೊಳ್ಳಿ. ಅಕಸ್ಮಾತ್ ಏನು ಬೇಡ, ನಾವೆಲ್ಲ ಗೂಗಲ್ ಮಾಮನ್ನೇ ನಂಬ್ಕೊಂಡು ಬಂದಿದ್ದೀವಿ, ಗೂಗಲಲ್ಲೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋತೀವಿ ಅಂದರೆ ಗೈಡ್ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯನ್ ಕರೆನ್ಸಿ 20 ರೂಪಾಯಿನಲ್ಲಿ ಎಲ್ಲೋರ ಕೇವ್ಸ್ ಫೋಟೋ ನೋಡ್ಬೋದು. ಮತ್ತು ಹಾಗೆ 50 ರೂಪೀಸಲ್ಲಿ
ಹಂಪಿದ ಫೋಟೋ ನೋಡ್ಬೋದು. ಮತ್ತು 500, 100 ಈ ಥರ ಎಲ್ಲ ನೋಟ್ಗಳಲ್ಲೂ ವಿಶ್ವಪ್ರಸಿದ್ಧ ಪ್ಲೇಸಸ್ಗಳ ಫೋಟೋ ಇದೆ. ಎಲ್ಲೋರ ಕೇವ್ಸ್ನ ಕಂಪ್ಲೀಟಾಗಿ ನೋಡ್ತೀನಿ ಅಂದರೆ ಮ್ಯಾಕ್ಸಿಮಮ್ 4 hours ಬೇಕಾಗುತ್ತೆ. ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವ್ಯೂ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕಂತೂ ಹೋಗ್ಬೇಡಿ, ನೋಡ್ತಾ ಇರಿ. ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಇನ್ನು ಸುಸ್ತ ಅಂತ ಆಯಿತು ಅಂದರೆ ಕುತ್ಕೊಂಡ್ರೆ ಆಗಲ್ಲ. ನೋಡಿ ಮೇಲಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ. ನೋಡಿ ಪ್ರತಿಯೊಂದು ಕೇವ್ಸ್ಗೂ ಈ ಥರ ನಂಬರ್ ಕೊಟ್ಟಿದ್ದಾರೆ. ಈ ಕೇವ್ ನಂಬರ್ ಬಂದು 16B. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಸ್ಟೆಪ್ಸ್ಗಳು ನೋಡಿದ್ರು ಎಷ್ಟು ಚಿಕ್ಕದಾಗಿವೆ ಅಂತ. ಸರಕ್ ನೋಡಿ ನಂದಿ ವಿಗ್ರಹ ಇದೆ. ಹೇಳ್ಬೇಕು ಅಂದರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಡಿಟ್ ಮಾಡಲ್ಲ, ರಾ ವಿಡಿಯೋನೇ ಹಾಕ್ತೀನಿ. ಅದೆಷ್ಟು ನಿಮಿಷ ಆದರೂ ಆಗಲಿ, ಅಷ್ಟು ಅದ್ಭುತವಾಗಿದೆ ಈ ಎಲ್ಲೋರ ಕೇವ್ಸು. ತುಂಬಾ ಚೆನ್ನಾಗಿದೆ. ಅದು ಈ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳಕ್ಕಾಗಲ್ಲ. ಎಕ್ಸ್ಪೀರಿಯೆನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತಾರಲ್ಲ, ಅದನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ನೀವು ಒಂದು ಸಲ ಆದರೂ ಬಂದು ಇಲ್ಲಿ ವಿಸಿಟ್ ಮಾಡಿ ಆದಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದೇ ನೋಡಿ ಕೈಲಾಸನಾಥ ದೇವಾಲಯ. ಈ ದೇವಾಲಯ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಹೋಲುವಂತೆ ಕೆತ್ತಲಾಗಿದ್ದು ಒಂದೇ ಬಂಡೆಯಿಂದ ಕೆತ್ತಿದ ಒಂದು ಅದ್ಭುತ ಶಿಲ್ಪ ಕಲಾಕೃತಿಯಾಗಿದೆ. ಈ ದೇವಾಲಯನ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಅರಸ ಕೃಷ್ಣ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯದ ವಿಶೇಷತೆ ಏನು ಗೊತ್ತಾ? ಎಲ್ಲ ದೇವಾಲಯಗಳನ್ನ ಕೆಳಗಡೆಯಿಂದ ಮೇಲ್ಗಡೆ ಕೆತ್ಕೊಂಡೋದ್ರೆ ಇದನ್ನು ಒಂದೇ ಬಂಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಕೆತ್ಕೊಂಡ್ಬಂದಿದ್ದಾರೆ ಗುರು. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಅಲ್ಲದೆ ಈ ಕೈಲಾಸನಾಥ ಮಂದಿರವು ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ಭಾರತದ ಅತಿ ದೊಡ್ಡ ಪ್ರಾಚೀನ ಹಿಂದೂ ದೇವಾಲಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಮಾಡಿದ್ದಾರೆ. ನೋಡಿ ಎಲ್ಲೋರ ಬ್ಯೂಟಿ ಹೇಗಿದೆ ಅಂತ. ವಾವ್, ಅಮೇಜಿಂಗ್ ಪ್ಲೇಸ್ ಗುರು. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಇಂಡಿಯನ್ ಕರೆನ್ಸಿ 20 ರೂಪಾಯಿ ನೋಟಲ್ಲಿ ಈ ಎಲ್ಲೋರ ಕೇವ್ಸ್ದು ಫೋಟೋ ಇದೆ. ಮತ್ತೆ 50 ರೂಪೀಸ್ ನೋಟಲ್ಲಿ ನಮ್ಮ ಕರ್ನಾಟಕದ ಹಂಪಿ ಫೋಟೋ ಇದೆ. ಹೀಗೆ 100 ರೂಪೀಸು, 500 ರೂಪೀಸು ಈ ತರ ಎಲ್ಲ ನಮ್ಮ ಭಾರತದ ನೋಟ್ಗಳಲ್ಲಿ ನಮ್ಮ ಭಾರತದ ವಿಶ್ವ ಪ್ರಸಿದ್ಧವಾದ ಸ್ಥಳಗಳ ಫೋಟೋಗಳೇ ಇದೆ. ಅದನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟು ನೋಟ್ಗಳಿದಾವೋ ಅಷ್ಟು ನೋಟ್ಗಳನ್ನು ಜೊತೆ ಹಾಕೊಂಡು ಒಂದ್ಸಲ ನೋಡಿ ಎಷ್ಟು ಪ್ಲೇಸಸ್ಗಳು ನಮ್ಮ ಭಾರತದ ನೋಟ್ಗಳಲ್ಲೇ ಇದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಬಂದರೆ ಹುಷಾರಾಗಿ ಬನ್ನಿ. ನೋಡಿ ಈ ಜಾಗದಲ್ಲೇ ಬರಬೇಕು. ಸ್ವಲ್ಪ ಮಿಸ್ ಆದರೆ ಅಲ್ಲಿಗೆ ಹೋಗಿ ಬಿದ್ದಿರ್ತೀವಿ.
ಕಾಲು ಕೈಯೆಲ್ಲ ಮುರ್ಕೋಬೇಕಾಗತ್ತೆ. ಮಿಸ್ ಆದರೆ ಪ್ರಾಣನೇ ಹೋಗ್ಬೋದು. ನೀವು ಯಾರೋ ಬರೋರಿದ್ರೆ ಹುಷಾರಾಗಿ ಬನ್ನಿ. ಭಯಂಕರವಾಗಿದೆ ಗುರು ಜಾಗ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಭಯಂಕರವಾಗಿದೆ ಇದು. ನೋಡಿ, ನಾನು ಅಲ್ಲಿಂದ ಪಾಸಾಗಿ ಈ ಜಾಗದಲ್ಲಿ ಬಂದು ಇಲ್ಲಿ ಇಳಿತಾ ಈಗ ಹೋಗ್ತಾ ಇದ್ದೀನಿ. ನೋಡೋಕ್ಕೆ ಎಲ್ಲೋರ ಕೇವ್ಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಭಯಂಕರವಾಗಿದೆ ಗುರು. ನಾವು ನಡಿಬೇಕಾದ್ರೆ ಸ್ವಲ್ಪ ಏನಾದರೂ ಯಾಮಾರಿದ್ರೆ ಎಲ್ಲಿರ್ತೀವಿ ಗೊತ್ತಾ? ನೋಡಿ, ಅಲ್ಲಿರ್ತೀವಿ. ಅರ್ಥ ಆಯಿತು ಅನ್ಕೊತೀನಿ. ನೋಡಿ, ಇಲ್ಲಿ 16A ಇದೆ. ಈ ಕೇವ್ಸ್ಗೆ 16A ಕೊಟ್ಟಿದ್ದಾರೆ. ಮುಂದೆ 16B ಇರ್ಬೋದು. ಹೀಗೆ ಕಂಟಿನ್ಯೂ ಆಗುತ್ತಾ ಹೋಗ್ತಾ ಇರುತ್ತೆ. ಈಗ ಎಲ್ಲೋರ ಕೇವ್ಸ್ನಲ್ಲಿರೋ ಕೈಲಾಸ್ ಟೆಂಪಲ್ ಹತ್ರ ಬಂದಿದ್ದೀನಿ. ಈ ಕೈಲಾಸ್ ಟೆಂಪಲ್ನ ಮೇಲಿಂದ ವ್ಯೂ ತೋರಿಸಿದ್ದೆ. ಈಗ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ಅಂತ ನೋಡೋಣ ಬನ್ನಿ.
ಸ್ನೇಹಿತರೆ, ಇದೇ ನೋಡಿ ಕೈಲಾಸನಾಥ ಟೆಂಪಲ್ನ ಎಂಟ್ರೆನ್ಸು. ನೋಡಿ ಹೇಗಿದೆ ಅಂತ. ಆಗಿನ ಕಾಲದಲ್ಲಿ ಇಂಥ ದೊಡ್ಡ ದೊಡ್ಡ ಬಂಡೆಗಳನ್ನ ನಿಲ್ಲಿಸಿದ್ರಲ್ಲ, ಭಯಂಕರವಾಗಿದೆ. ಹೇಳಬೇಕು ಅಂದರೆ 8ನೇ ಶತಮಾನದಲ್ಲಿ ಯಾವುದೇ ಮಷಿನ್ಸ್ ಇರಲಿಲ್ಲ. ಯಾವ ಮೆಕ್ಯಾನಿಸಮಲ್ಲಿ ಈ ಥರ ಕಂಬಗಳನ್ನ ನಿಲ್ಲಿಸಿದ್ದಾರೆ ಗುರು. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಇದೇ ನೋಡಿ ಕೈಲಾಸನಾಥ ದೇವಾಲಯದ ಶಿವಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ನೇಹಿತರೆ, ಇದೇ ನೋಡಿ 20 ರೂಪಾಯಿ ನೋಟಲ್ಲಿ ಈ ಚಿತ್ರ ಇದೆಯಲ್ಲ, ಆ ವಾಸ್ತುಶಿಲ್ಪದ ಚಿತ್ರನೇ ನೋಡಿ ಈ ಕಂಬ. One, two, three. ಏನಿದೆ ಗುರು ಇಲ್ಲಿ? ನಾನಂತೂ ಹೋಗಕ್ಕಾಗಲ್ಲ. ಯಜ್ಞ ಇಲಿಗಳು ಒಬ್ಬನಷ್ಟೇ ಇಲ್ಲಿ. ನೋಡಿ, ನಾವು ಕನ್ನಡದಲ್ಲಿ ತೌಲಕ್ಕಿ ಅಂತ ಹೇಳ್ತೀವಲ್ಲ, ಅಂದ್ರೆ ಬ್ಯಾಟ್ಸ್ಮನ್ಗಳು ನೋಡಿ ಎಷ್ಟಿದಾವೆ ಅಂತ. ಹಾ, ಟಿಪ್ ಬರುತ್ತೆ. ಇವಾಗ ಅಲ್ಲಿಗೆ ಹೋಗ್ಬೇಕು ನೋಡಿ. ನಾನೀಗ ಇಲ್ಲೋಗಿ ಹಿಂಗೆ ಬಳಸ್ಕೊಂಡು ಅಲ್ಲಿಗೆ ಬರಬೇಕು. ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಅದೇನೋ ಹೇಳ್ತಿರಲ್ಲ, ಅದರದ್ದು ಬಿಟ್ಟು ನನಗೆ ಅಂತ ಹಟ್ಟಿದ್ರೆ ಕಾಣ್ತಿದೆ, ಆದರೆ ಬಳಸ್ಕೊಂಬರೋದಕ್ಕೆ ಕಿಲೋಮೀಟ್ರ್ ಗಟ್ಟಲೆ ಆಗಿರುತ್ತೆ. ಮನೆಗೆ ಹೋಗೋಣ. ಸ್ನೇಹಿತರೆ, ನನ್ನ ಲೆಫ್ಟ್ ಸೈಡಲ್ಲಿ ಇದು ಕೇವ್ ನಂಬರ್ ನೋಡಿ 34. ಇದೇ ಲಾಸ್ಟ್ ಅನ್ಸುತ್ತೆ. ಸ್ನೇಹಿತರೆ, ಈಗ ಎಲ್ಲೋರ ಕೇವ್ಸ್ನ ಒಂದ್ ಸೈಡ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಮತ್ತೊಂದ್ ಸೈಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀನಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ ಗುರು. ನಡೆಯೋದಿಕ್ಕಾಗದೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ. ನಿಮ್ಗೆ ನಡೆಯೋದಿಕ್ಕಾಗಿಲ್ಲ ಅಂತ ಇದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ನ ಯೂಸ್ ಮಾಡ್ಕೊಬಹುದು. ನೋಡಿ ಈ ತರ ಇದೆ. ಸ್ನೇಹಿತರೆ, ಇದೇ ನೋಡಿ ಕೈಲಾಸನಾಥ ದೇವಾಲಯದ ಎಂಟ್ರೆನ್ಸ್. ಅದ್ರ ಎದುರುಗಡೆನೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕೇವ್ ನಂಬರ್ 1 to 15 ಅಂತ. ಅಂದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಯಾವ್ಯಾವ ಕೇವ್ಗಳು ಸಿಗುತ್ತೋ ಅವೆಲ್ಲ ಬೌದ್ಧ ಧರ್ಮ ಮತ್ತೆ ಜೈನ ಧರ್ಮೀಯರಿಗೆ ಸಂಬಂಧಪಟ್ಟ ಕೇವ್ಸ್ಗಳಾಗಿದ್ದಾವೆ.
ನಾನು ಆಗಲೇ ಲೆಫ್ಟ್ ಸೈಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ನಲ್ಲ, ಅದು ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಕೇವ್ಸ್ಗಳಾಗಿದ್ದು. ಬನ್ನಿ ಈಗ ಬೌದ್ಧ ಧರ್ಮ ಮತ್ತು ಜೈನ ಧರ್ಮೀಯರಿಗೆ ಸಂಬಂಧಪಟ್ಟ ಕೇವ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಈಗ ಲೆಫ್ಟ್ ಸೈಡಲ್ಲಿ ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈಗ ರೈಟ್ ಸೈಡಲ್ಲಿರೋ ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಹೇಳಬೇಕು ಅಂದರೆ ಲೆಫ್ಟ್ ಸೈಡ್ ಕೇವ್ಸ್ಗಳಿಗಿಂತ ರೈಟ್ ಸೈಡ್ ಕೇವ್ಸ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ಲೆಫ್ಟ್ ಸೈಡಲ್ಲಿ 34 ಕೇವ್ಸ್ಗಳಿದ್ದಾವೆ, ರೈಟ್ ಸೈಡಲ್ಲಿ 15 ಕೇವ್ಸ್ಗಳಿದ್ದಾವೆ. ಒಂದೊಂದು ಕೇವ್ಸ್ಗಳು ಕೂಡ ಅದ್ಭುತವಾಗಿದ್ದಾವೆ ಅಂತಲೇ ಹೇಳ್ಬೋದು. ನನಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಾತಾಡಿಕೊಂಡು ಲಾಗ್ ಮಾಡೋಕ್ಕೆ ತುಂಬಾ ಹಿಂಸೆ ಆಗ್ತಿದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಹಾಗಾಗಿ ಸುಮ್ಮನೆ ಹಾಗೆ ರಾ ವಿಡಿಯೋ ಆಗ್ತಾ ಹೋಗ್ತೀನಿ, ನೀವು ನೋಡಿಕೊಂಡು ಎಂಜಾಯ್ ಮಾಡಿ. ಎಷ್ಟನೇದು ನೋಡೋಣ ಬನ್ನಿ. ನೋಡಿ ಇದು ರೈಟ್ ಸೈಡಲ್ಲಿ 12ನೇದು. ಏನು ಗುರು ಆಗಿನ ಕಾಲದಲ್ಲಿ ಈ ಥರ ಕಟ್ಟಿದ್ದಾರೆ.
ಹೆಂಗಿದೆ ಗುಹಾ ಥರ. ಓಕೆ. ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಇಲ್ಲ ಅಂದರೂ 60ರಿಂದ 70 ಕೇವ್ಸ್ಗಳಿದ್ದಾವೆ. ಅಂದರೆ ರೈಟ್ ಸೈಡು, ಅಂದರೆ ನಮ್ಮ ರೈಟ್ ಸೈಡ್ ಒಂದು 30-35 ಇದೆ, ಲೆಫ್ಟ್ ಸೈಡು ಒಂದು 30-35 ಇರ್ತವೆ. ಅದಕ್ಕೆ ಎಲ್ಲ ಏನೋ ಇದು ಕೊಟ್ಬಿಟ್ಟಿದ್ದಾರೆ, ಆಲ್ಫಾಬೆಟ್ ಕೊಟ್ಟಿದ್ದಾರೆ. A1, A2, AB ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಕಾಗ್ಬಿಟ್ಟು ನನಗಂತೂ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫುಲ್ಲು ತಂಡ ಓಡ್ಬಿಟ್ಟಿದ್ದೀನಿ ಗುರು. ಇನ್ನು ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕಂತೂ ಆಗಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಸ್ನೇಹಿತರೆ ನೋಡಿ, ನಾನು ಉಳ್ಕೊಂಡಿರೋ ಹೋಮ್ ಸ್ಟೇ ಓನರ್ ಇದ್ದಾರೆ. ಆಯ್ಕರ ಬಾಯ್, ಆಯ್ಕರ. ಇವ್ರ ಹೆಸರು ಬಂದು ಪ್ರಶಾಂತ್ ಅಂತ. ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೀವೇನಾದ್ರು ಕೃಷ್ಣೇಶ್ವರ ಬಂದಾಗ ಇವ್ರ ಹೋಮ್ ಸ್ಟೇನೆಲ್ಲ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಹೋಮ್ ಸ್ಟೇ ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಹೋಮ್ ಸ್ಟೇ ಜೊತೆಗೆ ಇವರು ಒಳ್ಳೆ ಟೇಸ್ಟಿ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿನ್ನೆ ಇಡ್ಲಿ ಸಾಂಬಾರು ಕೊಟ್ಟಿದ್ದು ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಮಧ್ಯಾಹ್ನ ಚಪಾತಿ ಊಟ ಕೊಟ್ಟಿದ್ರು, ಅದು ತುಂಬಾ ಟೇಸ್ಟಿಯಾಗಿತ್ತು.